ಕರ್ನಾಟಕದ IT ಡಿಪಾರ್ಟ್ಮೆಂಟ್ ನಮ್ಮ AICC 1823 ಕೋಟಿ ರೂಪಾಯಿ ಕಟ್ಟಬೇಕು ನೀವು ಅಂತ ಹೇಳಿ ಪೊಲಿಟಿಕಲ್ ಪಾರ್ಟಿಗೆ ಕಮ್ಯುನಿಸ್ಟ್ ಪಾರ್ಟಿಗೂ ಕೊಟ್ಟವರಿಂದ ನನಗೆ ಈ ರೀತಿ ವಿರೋಧ ಪಕ್ಷದವ್ರ ಮೇಲೆ ದಾಳಿ ನಡೀತಾ ಇದೆ. ಈ ದಾಳಿಗೆಲ್ಲ ಇವರೇ ಕಾರಣ. ಏನ್ ದೇವೇಗೌಡರು ಏನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಏನು ಆರೋಪ ಮಾಡಿದ್ದಾರೆ? ನಾನೇ ಹೇಳ್ತೀನಿ ಅವ್ರ ಮೇಲೆ ಏನೋ ಒಂದು ಆರೋಪ, ಅವರ ಆರೋಪ, ಅವರ ಏನ್ ವಿಚಾರ ಎಲ್ಲ ನಾವು ಯಾರಿಗೂ ದುಡ್ಡು ಕಟ್ಟು ಕಳಿಸೋ ಅವಶ್ಯಕತೆ ಇಲ್ಲ, ಏನಿಲ್ಲ. ನಮ್ ದುಡ್ಡನ್ನೆಲ್ಲ ಸೀಸ್ ಮಾಡಿದ್ದಾರೆ. ನಮ್ ದುಡ್ಡನ್ನೆಲ್ಲ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದ್ದಿದ್ದೆ ಕದ್ದಿದ್ದಾರೆ. ಇನ್ಕಮ್ ಟ್ಯಾಕ್ಸ್ಗೆ ಟ್ರಾನ್ಸ್ಫರ್ ಮಾಡ್ಬೋದು, ಬ್ಲಾಕ್ ಮಾಡೋದು, ಈ ಕೆಲಸ ಎಲ್ಲ ಮಾಡಿದ್ದಾರೆ. ಅಸೂಯೆಯಿಂದ ನಮ್ಮ ಪಕ್ಷ ಬಹುಶಃ 20ಕ್ಕೂ ಹೆಚ್ಚು ಸೀಟು ಗೆಲ್ತದೆ ಅನ್ನೋದು ಅವರಿಗೆ ಅರಿವಿದೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಮೇಲೆ ಆರೋಪ ಮಾಡ್ತಾರೆ. ಸರ್, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ನಿನ್ನೆ ಕಾಂಗ್ರೆಸ್ ನಾಯಕರು JDS ಪಾರ್ಟಿ ಕ್ಯಾಂಡಿಡೇಟ್ ಮಾಡ್ತಿದ್ರು. ಈಗ 4 ಯಾರು ತಮ್ಮ ಪಾರ್ಟಿ ಇಟ್ಕೊಂಡಿದ್ದವರು ಕುಟುಂಬದವ್ರನ್ನ ಇನ್ನೊಂದು ಪಾರ್ಟಿ ಸಿಂಬಲ್ ನಿಲ್ಲಿಸ್ತಾರನ್ರಿ. ಎಲ್ಲಾರು ಕೇಳಿದಿರನ್ರಿ? ಪಾರ್ಟಿ ಡಸಂಟ್ ಎಕ್ಸಿಸ್ಟ್ ಅನ್ನೋದನ್ನ ಅವರೇ ತೋರಿಸ್ಕೊಟ್ಟಿದ್ದಾರೆ, ನಾವೇನ್ ತೋರಿಸ್ಕೊಂಡಿಲ್ಲ. ನಮ್ಗೇನು ಅವ್ರ ಪಾರ್ಟಿ ಇರ್ಲಿ ಅನ್ನೋದು ನಮ್ಮ ಆಸೆ. ಪ್ರಬಲವಾದಂತ ಒಂದು ವಿರೋಧ ಪಕ್ಷ ಈ ರಾಜ್ಯದಲ್ಲಿ ಇರಬೇಕು ಅನ್ನೋದು ನಮ್ಗೆ ಆಸೆ. ಅದು ಬಿಟ್ಬಿಟ್ಟು ಇವರೇ ಪಾರ್ಟಿನ ಮರ್ಜಿ ಮಾಡ್ಕೋತಾ ಇದ್ದಾರೆ ಅಂತಂದ್ರೆ, ನನಗೆ ಇಷ್ಟು ದೊಡ್ಡ ಶಕ್ತಿ, ದೇಶದ ಪ್ರಧಾನಮಂತ್ರಿ ಆಗಿದ್ದವರು, ಮನೆಯಲ್ಲಿ 3 ಜನ 2 ಸತಿ ಚೀಫ್ ಮಿನಿಸ್ಟರ್ ಆಗಿದ್ದವರು ಮರ್ಜಿ ಮಾಡ್ಬಿಟ್ರಲ್ಲ ಪಾರ್ಟಿನ ಅಂತ ನಮಗೆ ವ್ಯತ್ಯಾಸ ಆಗ್ತದೆ. ಸರ್, ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಒಂದು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಪಕ್ಷದ ಬಾವುಟವನ್ನೇ ಬಿಟ್ಟು ಕನ್ನಡದ ಏನೋ ಬಾವುಟ ಹಾಕಿದ್ದಾರೆ ಅನ್ನುವಂಥದ್ದು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನೋಡಿ, ನಮ್ಮ ಹಕ್ಕು, ಕರ್ನಾಟಕ ರಾಜ್ಯದ ಸ್ವಾಭಿಮಾನ, ಕಾಂಗ್ರೆಸ್ ರಾಷ್ಟ್ರ ಧ್ವಜ ನಂಬರ್ 1, 2ನೇದು ಕಾಂಗ್ರೆಸ್ ಧ್ವಜ, 3ನೇದು ನಮ್ಮ ಕನ್ನಡ ಧ್ವಜ, ನಮ್ಮ ನಾಡು, ನಮ್ಮ ಭೂಮಿ, ಕನ್ನಡ ಹಕ್ಕು. ಕನ್ನಡಕ್ಕೋಸ್ಕರ ಏನು ಅನ್ಯಾಯ ಆಗ್ತಾ ಇದೆ ಅದನ್ನು ಬಿಂಬಿಸ್ಲಿಕ್ಕೆ, ನಾವು ಕನ್ನಡದ ಒಂದು ರಕ್ಷಣೆ ಮಾಡ್ಲಿಕ್ಕೋಸ್ಕರ ಇವತ್ತು ನಾವು ಎಲ್ಲ ಕರ್ನಾಟಕ ಜನರಿಗೆ ನಾನು ಕರೆ ಕೊಡ್ತಾ ಇದ್ದೀನಿ. ಕರ್ನಾಟಕದ ಸ್ವಾಭಿಮಾನ, ಕರ್ನಾಟಕದ ಗೌರವನ ಉಳಿಸ್ಕೊಳ್ಬೇಕು. ಎಲ್ಲ ಕನ್ನಡಿಗರು ಈ ಕನ್ನಡದಲ್ಲಿ ಇರುವಂತ ಈ ರಾಜ್ಯ ರಕ್ಷಣೆ ಮಾಡಬೇಕು ನೀವು ಅಂತ ಹೇಳಿ ನಾನು ಎಲ್ಲರೂ ಕೂಡ ಒತ್ತಾಯ ಮಾಡ್ತೀನಿ. ಸರ್, ಬಿಜೆಪಿ ಅಸಮಾಧಾನ ಸರ್, ಕರಡಿ ಸಂಘ ಭೇಟಿ ಮಾಡಿದ್ದಾರೆ CM ಅಂತ ಬಹಳ ಜನ ಭೇಟಿ ಮಾಡ್ತಾ ಇದ್ದಾರೆ. ನಾನು ಹೆಸರೆಲ್ಲ ಹೇಳಕ್ಕಾಗಲ್ಲ. ಬಹಳ ದೊಡ್ಡ ಸೀರಿಯಸ್ ಲೀಡರ್ಸ್, ಜನತಾದಳದವರು, ಬಿಜೆಪಿ ಅವರೆಲ್ಲ ಭೇಟಿ ಮಾಡ್ತಾರೆ. ನಾವು ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ ಸರ್. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.